ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮಿದಿರೇಯತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗತೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಗ್ಯಂ ಭಜೆ. ಶ್ರೀ ಪದ್ಮನಾಭ ದಾಸರಾಯ ಗುರುಭ್ಯೋ ನಮಃ. ಹಯಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯಾಸಿ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ತಿರುಮಲೇಶ ಹರಿವಿಠಲಾತ್ಮಕ ಹಯಾಸ್ಯ ವಿಠಲ ಭಿನ್ನ ಮೋಹನ ಗೋಪಾಲ ವಿಠಲ ಏನು ನುಡಿಸ್ತಾನೆ ಅದನ್ನು ಹೇಳುವ ಪ್ರಯತ್ನ. ಇಲ್ಲಿ ಕೇಳುಗರು ಗುರು ಹಿರಿಯರು ಈ ಸಣ್ಣ ಜೀವನಿಂದ ತಪ್ಪಾಗುತ್ತೆ, ಆದರೆ ಹರಿವಾಯು ಗುರುಗಳಿಗೆ ಪ್ರೀತಿಯಾಗಲಿ ಅಂತ ಇದನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೀನಿ. ತಪ್ಪುಗಳಿದ್ದರೆ ತಾಯಿ ಮಕ್ಕಳನ್ನು ಕ್ಷಮಿಸುವಂತೆ ಕ್ಷಮಿಸಿ ದೇವರಲ್ಲಿ ಈ ಸಣ್ಣ ಜೀವನನ ಉದ್ಧಾರ ಮಾಡಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಇದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇವತ್ತಿನ ಚಿಂತನೆ ಮಂಗಳಾಚರಣೆ ಸಂಧಿಯ ಹರಿಕಥಾಮೃತ ಮಂಗಳಾಚರಣ ಸಂಧಿಯ ಭಾವಪ್ರಕಾಶಿಕೆ ವ್ಯಾಖ್ಯಾನ ಅದರ ಚಿಂತನೆ. ಇಂದಿನವರೆಗೆ ಪಲ್ಲವಿ ಮತ್ತು 3 ಪದ್ಯಗಳ ಚಿಂತನೆಯಾಯಿತು. ಇವತ್ತು 4ನೆಯ ಪದ್ಯದ ಚಿಂತನೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗದಮ ಜನರಿಗ ಪಾರದೂಕಗಳೀವ ಗುರು ಪವಮಾನ ಸಲಹಿಮ್ಮ ಪವಮಾನ ಸಲಹಿಮ್ಮ. ಇಲ್ಲಿ ಪ್ರತಿಪದದ ಅರ್ಥಚಿಂತನೆ. 6321,000 6321,000 32 ಶತ ಅಂದರೆ 63 ಅಂದರೆ 6ನ್ನು 3ನ ಜೊತೆಗೆ ಗುಣಿಸಿದಾಗ 18 ಆಗುತ್ತೆ. 21 ಅಂದಾಗ 2 ಮತ್ತು 1ನ್ನು ಸೇರಿಸಿದಾಗ 3 ಆಗುತ್ತೆ. 6 3ರಲ್ಲಿ 18, 21ರಲ್ಲಿ 3, ಈ 18 3ನ್ನು ಸೇರಿಸಿದಾಗ ಅದು 21 ಆಗುತ್ತೆ. ಅಲ್ಲಿಗೆ 6321,000 ಅಂದಾಗ 21,000 ಅನ್ನುವ ಅರ್ಥ ಬರುತ್ತೆ. 3 3ನ್ನು 2ರ ಜೊತೆಗೆ ಗುಣಿಸಿದಾಗ 6 ಆಗುತ್ತೆ. 32 ಶತ ಅಂದಾಗ 600 ಶ್ವಾಸ ಜಪಗಳ 600 ಶ್ವಾಸ ಜಪಗಳ ಅಂದರೆ ಒಟ್ಟಾಗಿ 21,600 ಶ್ವಾಸ ಜಪಗಳ ಅಂದರೆ ಉಸಿರಾಟವೇ ಒಂದು ಜಪ. ಈ ಜಪವನ್ನು ಯಾರು ಮಾಡಿಸುತ್ತಾರೆ? ಗುರು ಪವಮಾನ ಅಂದರೆ 3 ವಿಧ ಮುಂದೆ ಶತಶ್ವಾಸ ಜಪಗಳ 3 ವಿಧ ಜೀವರೊಳಗೆ ಅಬ್ಜಜ ಕಲ್ಪ ಪರ್ಯಂತ. 3 ವಿಧ ಜೀವರು ಅಂದರೆ ಸಾತ್ವಿಕ ಜೀವರು, ರಾಜಸ ಜೀವರು ಮತ್ತು ತಾಮಸ ಜೀವರು. ಜೀವರೊಳಗೆ ಅಬ್ಜಜ ಕಲ್ಪ. ಅಬ್ಜ ಅಂದರೆ ತಾವರೆ, ಅಬ್ಜದಿಂದ ಜನಿಸಿದವರು ಅಂದರೆ ಈ ನಾರಾಯಣನ ಹೊಕ್ಕಳೆಂಬ ನಾಭಿ ಎಂಬ ಸರೋವರದಲ್ಲಿ ಹುಟ್ಟಿದಂತಹ ತಾವರೆ. ಆ ತಾವರೆಯಲ್ಲಿ ಜನಿಸಿದವರು ಬ್ರಹ್ಮದೇವರು. ಅಬ್ಜಜ ಕಲ್ಪ ಅಂದರೆ ಬ್ರಹ್ಮಕಲ್ಪ ಅನ್ನುವ ಅರ್ಥ ಬರುತ್ತೆ. ಬ್ರಹ್ಮಕಲ್ಪ ಪರ್ಯಂತ ಅಂದರೆ ಈ ಸೃಷ್ಟಿಕಾಲದಲ್ಲಿ ಬ್ರಹ್ಮಕಲ್ಪ ಪರ್ಯಂತ
ತಾ ರಚಿಸಿ ಅಂದರೆ ಎಷ್ಟು ಜೀವರಾಶಿಗಳನ್ನು ನೋಡ್ತೀವಲ್ಲ ಅಷ್ಟು ಜೀವರಾಶಿಗಳಲ್ಲಿ ಉಸಿರಾಡಿಸುವುದು ಪ್ರಾಣದೇವರು. ಸೊ ತಾ ರಚಿಸಿ ಸಾತ್ವರಿಗೆ ಸುಖ. ಸಾತ್ವರಿಗೆ ಅಂದರೆ ಈ ತ್ರಿವಿಧ ಅಂತ 3 ವಿಧ ಜೀವರು ಅಂತ ಹೇಳಿದ್ದಾರಲ್ಲ, ಇದರಲ್ಲಿ ಸಾತ್ವರಿಗೆ ಸುಖ. ಸಾತ್ವಿಕ ಜೀವರಿಗೆ ಅಂದರೆ ಮೋಕ್ಷಯೋಗ್ಯ ಜೀವರಿಗೆ ಸುಖ. ಸಂಸಾರ ಮಿಶ್ರರಿಗೆ, ಮಿಶ್ರರು ಅಂದರೆ ರಾಜಸ ಜೀವರು, ಅವರಿಗೆ ನಿತ್ಯ ಸಂಸಾರಿಗಳು ಅಂತಾರೆ ಹಿರಿಯರು. ಹಾಗಾಗಿ ಅವರಿಗೆ ಮಿಶ್ರ ಸುಖ ಅಂದರೆ ಸುಖವೂ ಉಂಟು ದುಃಖವೂ ಉಂಟು, ದುಃಖ ಮಿಶ್ರಿತ ಸುಖ ಅಥವಾ ಸುಖ ಮಿಶ್ರಿತ ದುಃಖ. ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ. ಅಧಮ ಜನರು ಅಂದರೆ ತಾಮಸ ಜೀವರು, ಅಂದರೆ ರಾಕ್ಷಸರು, ಹರಿವಾಯುಗುರುಗಳನ್ನು ದ್ವೇಷಿಸುವಂತಹವರು. ಸೊ ಶ್ರೀಹರಿಯನ್ನು ದ್ವೇಷಿಸುವ ಎಲ್ಲರಿಗೂ ಪ್ರಾಣದೇವರು ಅಂಧಮ ತಮಸ್ಸಿಗೆ ಕರ್ಕೊಂಡು ಹೋಗ್ತಾರೆ ಕೊನೆಯ ಗತಿಯಾಗಿ. ಹಾಗಾಗಿ ಇಲ್ಲಿ ಅಪಾರ ದುಃಖಗಳೀವ ಅಂದರೆ ಸಹಿಸಲಕ್ಕೆ ಆಗದಷ್ಟು ದುಃಖಗಳನ್ನು ತಾಮಸರಿಗೆ ಪ್ರಾಣದೇವರು ಕೊಡ್ತಾರೆ. ಈ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಅಂದರೆ ಸಾತ್ವಿಕರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಅಂದರೆ ಪ್ರಾಣದೇವರು ವಾಯುದೇವರು. ಸಲಹೆಮ್ಮ ಇಲ್ಲಿ ಸಲಹು, ನಿತ್ಯದಲ್ಲಿ ಸಲಹುತ್ತಾ ಹರಿಕಥಾಮೃತ ಸಾರದ ಗ್ರಂಥ ನಿರ್ಮಾಣ ಕಾರ್ಯದಲ್ಲಿ ಅನುಗ್ರಹ ಮಾಡು ಅಂತ ಕೇಳ್ಕೊತಾ ಪ್ರಾಣದೇವರಲ್ಲಿ. ಇದು ಪ್ರತಿಪದದ ಅರ್ಥ ಚಿಂತನೆ. ಇನ್ನು ಭಾವಪ್ರಕಾಶಕ್ಕೆ ಇಲ್ಲಿ ಪ್ರಾಣದೇವರಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡಿಲ್ಲ ಅಥವಾ ನುತಿಸುವೆ ಅಂತ ಹೇಳಿಲ್ಲ, ಆದರೆ ಸಲಹೆಮ್ಮ ಅಂತ ನೇರ ಹೇಳಿದುಂಟು. ಇಲ್ಲಿ ನೋಡಿದಾಗ ಹಿಂದಿನ ಪದ್ಯದಲ್ಲಿ ತ್ವಚ್ಚರಣಗಳಿಗೆ ಅಭಿವಂದಿಪೆ ಪಾಲಿಪುದು ಸನ್ಮತಿಯ ಅಂತ ಹೇಳಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅಭಿವಂದಿಸುವೆ ಅಂತ ಹೇಳಿದ್ದಾರೆ. ಈಗಿನ ವಾಯುದೇವರೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಹಾಗಾಗಿ ಈಗಿನ ವಾಯುದೇವರನ್ನು ಬ್ರಹ್ಮ ಅನ್ನೋ ಹೆಸರಿನಲ್ಲಿ ಕರೆಯಬಹುದು. ಹಾಗಾಗಿ ಅಲ್ಲಿ ನಮಸ್ಕಾರ ಮಾಡಿರೋದ್ರಿಂದ ಇಲ್ಲಿ ಪಾಲಿಸುವುದು ಅಂತ ನೇರ ಹೇಳಿದ್ದಾರೆ, ಸಲಹೆಮ್ಮ ಅಂತ ಹೇಳಿ. ಇನ್ನು 21,600 ಶ್ವಾಸ ಜಪಗಳು. ಈ ಶ್ವಾಸ ಜಪ ಅನ್ನೋದು ಉಸಿರಾಟ. ಎಲ್ಲ ಹುಟ್ಟಿದಂತಹ ಎಲ್ಲ ಜೀವರನ್ನು, ದೇಹ ಹೊತ್ತಂತಹ ಎಲ್ಲ ಜೀವರು ಉಸಿರಾಡ್ತಾರೆ. ಈ ಉಸಿರಾಟದ ಮಂತ್ರ 6 ಅಕ್ಷರದ ಮಂತ್ರ, ಆಯಿತಾ. ಇದನ್ನು ಹನುಮಂತ ದೇವರು ಈ ಮಂತ್ರವನ್ನು ಹೇಳುತ್ತಾ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಈ ಸೂಪರ್ ಸೋಲ್ ಅಂತ ಏನು ಹೇಳ್ತೀವಲ್ಲ, ಈ ಜೀವ, ಅವನೊಳಗೆ ಇರುವಂತಹ ಪರಮಾತ್ಮ, ಅವನನ್ನು ಸ್ತುತಿಸುತ್ತಾ ಪ್ರಾಣದೇವರು ಮಾಡಿಸುವಂತಹ ಈ ಜಪ, ಈ 6 ಅಕ್ಷರದ ಜಪ ಹೀಗಿರುತ್ತೆ: ಹಂಸಃ ಸೋಹಂ ಸ್ವಾಹ. ಇಲ್ಲಿ ನಾವು ನೋಡಬಹುದು ಈ 21,600 ಇದು ಒಂದು ದಿನದಲ್ಲಿ ವಾಯುದೇವರು ಮಾಡಿಸುವಂತಹ ಜಪ ಜೀವರಲ್ಲಿ. ಇನ್ನು ಒಳಗಡೆ ಗಡಿಯಾರ ಅಂತ ತಗೊಂಡಾಗ ಈ ಹೆಸರು ಎಷ್ಟು ಉಸಿರು ದಿನದಲ್ಲಾಗುತ್ತೆ ಅಷ್ಟು ಆಯುಷ್ಯ. ಇನ್ನು ಹೊರಗಡೆ ಪ್ರಕೃತಿಯಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಇದು ಒಂದು ದಿನ ಅಂತ ಹೇಳ್ತೀವಿ. ಒಂದು ದಿನಕ್ಕೆ 24 ಗಂಟೆಗಳಿರುತ್ತೆ. 24 ಗಂಟೆಗಳನ್ನು ನಿಮಿಷವಾಗಿ ಮತ್ತು ಸೆಕೆಂಡ್ಸ್ ಲೆಕ್ಕದಲ್ಲಿ ಅದನ್ನು ಕನ್ವರ್ಟ್ ಮಾಡಿದಾಗ, ಕ್ಯಾಲ್ಕುಲೇಟ್ ಮಾಡಿದಾಗ, ಅಂದರೆ 24 ಗುಣಿಸಿ 60 ಗುಣಿಸಿ 60 ಆಗಿ ಮಾಡಿ 21,600 ಜಪಗಳನ್ನು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಒಂದು ನಿಮಿಷದಲ್ಲಿ 15 ಉಸಿರಾಟ ಆಗುತ್ತೆ. ಅಂದರೆ 4 ಸೆಕೆಂಡಿಗೆ ಒಂದು ಉಸಿರಾಟ. ನೀವು ಗಮನಿಸಬಹುದು, ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿರುತ್ತೆ, ಆದರೆ ಒಂದು 25-30 ವರ್ಷದ ವಯಸ್ಕರಲ್ಲಿ 15 ಉಸಿರಾಟ ಒಂದು ನಿಮಿಷಕ್ಕೆ ಆಗ್ತಾ ಇರುತ್ತೆ, ಆನ್ ಆನ್ ಆ್ಯಾವ್ರೇಜ್ ಅಂತ ಹೇಳಬಹುದು. ಇಲ್ಲಿ ಉಸಿರಾಟವೂ ಕೂಡ ಆ ಸ್ಥಿತಿ ಆಗಿನ ಏನು ಕಾರ್ಯಗಳು ಮಾಡ್ತಿರ್ತಾರೆ, ಅಂದರೆ ವೇಗವಾಗಿ ಚಲಿಸಬೇಕಾದ್ರೆ ಸ್ವಲ್ಪ ಹೆಚ್ಚಿರುತ್ತೆ ವೇಗ, ಉಸಿರಾಟದ ವೇಗ. ಕೂತ್ಕೊಂಡಿರಬೇಕಾದ್ರೆ ಸ್ವಲ್ಪ ನಿಯಂತ್ರಣದಲ್ಲಿ ಕಮ್ಮಿ ಇರುತ್ತೆ ವೇಗ, ಮಲಗಿರಬೇಕಾದ್ರೆ ಇನ್ನೂ ವೇಗ ಕಮ್ಮಿ ಇರುತ್ತೆ. ಹಾಗಾಗಿ ಇದು ಒಂದು 12ರಿಂದ 20 ಅಂತ ತಗೋಬೋದು. ಅದರಲ್ಲಿ ಇದರೊಂದು 15 ಅಂತ ಲೆಕ್ಕ ತಗೊಂಡಾಗ 21,600 ಅನ್ನೋದಕ್ಕೆ 100 ವರ್ಷ ಲೆಕ್ಕ ಬರುತ್ತೆ ಮನುಷ್ಯನ ಆಯುಷ್ಯ, ಹೊರಗಿನ ಗಡಿಯಾರದ ಪ್ರಕಾರ. ಇನ್ನು ಒಳಗಿನ ಗಡಿಯಾರದ ಪ್ರಕಾರ 21,600 ಒಂದು ದಿನ, ಅದು ಒಂದು ದಿನದ ಉಸಿರಾಟ. ಇನ್ನು ಇಲ್ಲಿ ಮನಸ್ಸಿನಲ್ಲಿ ನಾವು ಈ ಮಂತ್ರದ ಚಿಂತನೆಯನ್ನು ಮಾಡಬಹುದು. ಹಂಸಃ ಸೋಹಂ ಸ್ವಾಹ. ಇದು ನಮ್ಮ ದೇಹಕ್ಕೆ ಫಿಸಿಕಲ್ ಆಗಿ ಕೂಡ ಈ ಮಂತ್ರದ ಎಫೆಕ್ಟನ್ನು ಸೂಕ್ಷ್ಮವಾಗಿ ಕಣ್ಣು ಮುಚ್ಚಿ ಗಮನಿಸಿದರೆ ನಮಗೆ ತಿಳಿಯುತ್ತೆ. ಇಲ್ಲಿ ಹಂಸಃ ಅಂದಾಗ ಈ ಉಸಿರಾಟದಲ್ಲಿ 3 ಭಾಗ. ಒಂದು ಶ್ವಾಸ, ಉಸಿರು ಬಿಡುವುದು.
ಉಚ್ಛ್ವಾಸ, ಉಸಿರು ಎಳೆದುಕೊಳ್ಳುವುದು, ಇನ್ನು ವಿರಾಮ. ಮಧ್ಯಕಾಲದಲ್ಲಿ ಈ ಉಸಿರು ಎಳೆದುಕೊಳ್ಳುವುದು ಮತ್ತು ಬಿಡುವುದರ ಮಧ್ಯ ವಿರಾಮವಿರುತ್ತೆ. ಈ ವಿರಾಮ ಕಾಲವೇ ಹಂಸಃ ಅಂತ. ನಾವು ಇದನ್ನು ಗಮನಿಸಬಹುದು. ಕಣ್ಮುಚ್ಚಿ ಜೋರಾಗಿ ಉಸಿರು ಎಳೆದು ಕುಂಭಕದಲ್ಲಿ ಅಂತರಂಗ ಒಳಗಡೆ ಆ ಉಸಿರನ್ನು ಬಿಗಿ ಹಿಡಿದು ಹಂಸಃ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ರೆ ಸುಲಭವಾಗಿ ಉಸಿರನ್ನ ಬಿಗಿ ಹಿಡಿಬಹುದು. ಇನ್ನು ಉಸಿರು ಬಿಡಬೇಕಾದ್ರೆ ಸ್ವಾಹ ಅಂತ ಅಂದ್ಕೊಂಡ್ರೆ ಸುಲಭವಾಗಿ ಉಸಿರು ಬಿಡುತ್ತೆ. ಸೋಹಂ ಅಂತ ಅಂದಾಗ ತಾನೇ ಉಸಿರು ಉಚ್ಛ್ವಾಸವಾಗಿ ಒಳಗೆ ಹೋಗುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಇಲ್ಲಿ ಮನಸ್ಸಿನಲ್ಲಿ ಈ ಮಂತ್ರವನ್ನು ಹೇಳಿಕೊಂಡು ಈ ಕ್ರಿಯೆಯನ್ನು ಮಾಡಿದಾಗ ಅದನ್ನು ಗಮನಿಸಬಹುದು. ಇನ್ನು ಈ ಉಸಿರನ್ನು ಆಡಿಸುತ್ತಿರುವಂತಹ ಪ್ರಾಣದೇವರು ಇವರು ಹೊರಟು ಬಿಟ್ಟರೆ ಆ ದೇಹ ಶವವಾಗಿಬಿಡುತ್ತೆ, ಆಯುಷ್ಯ ಮುಗಿದಂತೆ. ಹಾಗಾಗಿ ಎಲ್ಲ ಜೀವರಲ್ಲಿ ಪ್ರಾಣದೇವರು ಎಲ್ಲಿಯವರೆಗೂ ಇರ್ತಾರೆ ಅಲ್ಲಿಯವರೆಗೆ ತಾವು ಪ್ರಾಣದೇವರ ಅಧೀನ ಭಗವಂತ, ಅವನು ಭಕ್ತಾಧೀನ. ಹಾಗಾಗಿ ಭಕ್ತರಲ್ಲಿ ಶ್ರೇಷ್ಠರು ವಾಯುದೇವರು, ಅವರ ಅಧೀನ ಭಗವಂತ. ಯಾವಾಗ ಹನುಮಂತ ದೇವರು ಹೊರಟು ಬಿಡ್ತಾರೆ ದೇಹದಿಂದ, ಪ್ರಾಣದೇವರು ವಾಯುದೇವರು ಹೊರಟು ಬಿಡ್ತಾರೆ, ಆಗ ಆ ವಾಯುದೇವರ ಜೊತೆಗೆ ಪರಮಾತ್ಮನು ಹೊರಡ್ತಾನೆ, ಜೀವನ ಪರಮಾತ್ಮನ ಅಧೀನ, ಅವನು ಹೊರಟುಬಿಡ್ತಾನೆ. ಹಾಗಾಗಿ ಈ ದೇಹ ಎಲ್ಲಿಯವರೆಗೂ ಇರುತ್ತೆ ಅಂದರೆ ವಾಯುದೇವರು ಎಲ್ಲಿಯವರೆಗೂ ಉಸಿರಾಡಿಸ್ತಾರೆ ಅಲ್ಲಿಯವರೆಗೂ ಮಾತ್ರ ಇರುತ್ತೆ. ಈ ಸ್ತುತಿ ಪ್ರಾಣದೇವರಲ್ಲಿ ಹಿರಿಯ ರೀತಿ ಮಾಡ್ತಾರೆ. ಸಾಧನ ಶರೀರವೀದು ನೀದಯದಿ ಕೋಟಿದು ಸಾಧಾರಣವಲ್ಲ ಸಾಧು ಪ್ರಿಯನೇ, ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ, ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ದೇವಾ, ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ, ಅನಿಲ ದೇವಾ. ಈ ಅನಿಲ ಅನ್ನುವುದು ಪ್ರಾಣದೇವರ ಹೆಸರು. ಕೃಪಣವತ್ಸಲ, ಜೀವದಲ್ಲಿ ವಾತ್ಸಲ್ಯ ಉಳ್ಳವ ಅಂತ ಅರ್ಥ, ಸಾತ್ವಿಕ ಜೀವದಲ್ಲಿ. ಸಾಧನ ಶರೀರ, ಈ ಶರೀರ ಪ್ರಾಣದೇವರ ದಯೆಯಿಂದ ಉಸಿರಾಡ್ತಿರುತ್ತೆ ಅನ್ನೋ ಭಾವದಲ್ಲಿ ಪ್ರಾಣದೇವರಲ್ಲಿ ಸ್ತುತಿಸ್ತಾರೆ. ಅಪಮೃತ್ಯು ಪರಿಹರಿಸುವಂತ ಇಲ್ಲಿ ಸ್ತುತಿಸಿದ್ದಾರೆ. ಇನ್ನು ಇಲ್ಲಿ 3 ವಿಧ ಜೀವರೊಳಗೆ ಅಬ್ಜದ ಕಲ್ಪ ಪರ್ಯಂತ ತಾರಚಿಸಿ ಇದನ್ನು ಮಾಡಿಸ್ತಾ ಉಸಿರಾಟವನ್ನು ಆಡಿಸುತ್ತಾ ಸಾತ್ವಿಕರಿಗೆ ಸುಖ, ಸಂಸಾರ ಮಿಶ್ರರಿಗೆ, ಅಧಮ ಜನರಿಗೆ ಅಪಾರ ದುಃಖಗಳು ಅಂತ. ಎಲ್ಲ ಜೀವರಲ್ಲೂ ಇದೇ ಉಸಿರಾಟವಾಗುತ್ತೆ, ಇದೇ ಜಪವಾಗುತ್ತೆ. ವಾಯುದೇವರು ಇದೇ ಜಪವನ್ನು ಎಲ್ಲ ಥರ ಜೀವರಲ್ಲೂ ಮಾಡಿಸುತ್ತಾರೆ. ಆದರೆ ಇಲ್ಲಿ ಆ ಮಂತ್ರದ ಅರ್ಥ ಉಪಾಸನೆ, ಇದರಿಂದ ಅದರ ಫಲ ಬೇರೆ ಆಗುತ್ತೆ. ಸಾತ್ವಿಕರಲ್ಲಿ ಈ ರೀತಿ ಉಪಾಸನೆ ಇರುತ್ತೆ. ಹಂಸಃ ಅಂದಾಗ ಅದು ಭಗವಂತ, ದುಃಖ ನಾಶ ಮಾಡುವವನು, ಕಷ್ಟಗಳನ್ನು ನಾಶ ಮಾಡುವವನು, ಪಾಪಗಳನ್ನು ಕಳೆಯುವವನು ಅನ್ನೋ ಅರ್ಥ ಬರುತ್ತೆ ಹಂಸ ಅಂದಾಗ. ಈ ಕರಡಿ ಮುಂದೆ ನಿಂತ್ಕೊಂಡಾಗ ನಾವು ಆಬ್ಜೆಕ್ಟ್ ಆಗ್ತೀವಿ. ಕರಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಈ ಪ್ರತಿಬಿಂಬ ನಾವು ಚಲಿಸಿದಂತೆ ಆ ಪ್ರತಿಬಿಂಬವೂ ಚಲಿಸುತ್ತೆ. ಹಾಗಾಗಿ ಇಮೇಜ್ ಇಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಆಬ್ಜೆಕ್ಟ್. ಈ ರೀತಿಯಲ್ಲಿ ತಗೊಂಡಾಗ ಇಲ್ಲಿ ಬಿಂಬ ಆಬ್ಜೆಕ್ಟ್, ಅಂತರ್ಯಾಮಿ ಭಗವಂತ, ಅವನಿಂದ ಪೂರ್ಣ ಅವನ ಹಿಡಿತದಲ್ಲಿ ಇರುವಂತಹ ಜೀವ, ಅವನ ಅಧೀನದಲ್ಲಿ ಇರುವಂತಹ ಜೀವನೇ ಪ್ರತಿಬಿಂಬ. ಸೋಹಂ ಅಂದಾಗ ಈ ಜೀವನಿಗೂ ಹಂಸ ಅನ್ನೋ ಹೆಸರಿದೆ. ಆದರೆ ಈ ಜೀವ ಅನ್ನೋ ಹಂಸ ಆ ಪರಮಾತ್ಮನ ಹಂಸನ ಅಧೀನ, ಆ ಹಂಸನ ಅಧೀನ. ಹಾಗಾಗಿ ಇಲ್ಲಿ ಬಿಂಬ ಪ್ರತಿಬಿಂಬ ಚಿಂತನೆ ಬರುತ್ತೆ. ಸ್ವಾಹ ಅಂದಾಗ ಈ ಹಂಸನಾಮಕ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಸಾತ್ವಿಕರು ಈ ಚಿಂತನೆ ಮಾಡ್ತಾ ಪ್ರಾಣ ಅಪಾನ ಅನ್ನೋ ರೂಪದಲ್ಲಿ ಹನುಮಂತ ದೇವರು ಈ ಜಪವನ್ನು ಮಾಡಿಸುತ್ತಿದ್ದಾರೆ ಅಂತ ಚಿಂತನೆ ಮಾಡ್ತಾ ಒಂದು ದಿನದಲ್ಲಿ 21,600 ಜಪಗಳು ತಾನೇ ಆಗ್ತಿರುತ್ತೆ. ಇದು ಮನುಷ್ಯನ ನಿಯಂತ್ರಣದಲ್ಲಿ ಇರೋಲ್ಲ. ಹಾಗಾಗಿ ಇಲ್ಲಿ ನೋಡಬಹುದು, ನಾವು ಕೆಲಸ ಮಾಡಿ ಸಂಪಾದನೆ ಮಾಡಿದಾಗ ನಾ ಮಾಡಿದ ಕೆಲಸ ನನ್ನ ದುಡ್ಡು ಅಂತ ಹೇಳಿ ನಾವು ಪ್ರೊಪ್ರೈಟರ್ಶಿಪ್ ಕ್ಲೇಮ್ ಮಾಡ್ತೀವಿ, ಇದು ನನ್ನದು ಅಂತ ಹೇಳಿ. ಯಾವುದು ನಮ್ಮದಲ್ಲ. ಇದಕ್ಕೆ ಇದೇ ಉದಾಹರಣೆ. ನಮ್ಮ ಶ್ವಾಸ ಅದು ಪ್ರಾಣದೇವರು ಮಾಡ್ತಿರ್ತಿರ್ತಾರೆ, ಅದು ಆಗ್ತಿರುತ್ತೆ. ಇನ್ನು ದೇಹದಲ್ಲಿರುವ ಅಂಗಗಳು ಅದು ಎಲ್ಲ ಅದರ ಕೆಲಸ ಅದು ಮಾಡ್ತಿರುತ್ತೆ. ತತ್ವಾಭಿಮಾನಿ ದೇವತೆಗಳು ಅವರಲ್ಲಿ ಪ್ರಾಣದೇವತೆಲ್ಲ ಮಾಡಿಸ್ತಿರ್ತಾರೆ. ಎಲ್ಲ ಭಗವಂತನ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ನಾವು ಕೆಲಸಕ್ಕೆ ಹೋಗಿ ಕೆಲಸ ನಾವೇ ಮಾಡಿದ್ದೀವಿ ಅಂದುಕೊಂಡ್ರೂ ಕೂಡ ಈ ದೇಹ ನಮ್ಮ ಹತೋಟಿಯಲ್ಲಿಲ್ಲ. ದೇವರು ಮಾಡಿಸಿದರುಂಟು, ಇಲ್ಲದಿದ್ದರೆ ಇಲ್ಲ. ಹಾಗಾಗಿ ಯಾವುದು ನಮ್ಮದು ಅಂತ ನಾವು ಅಂದುಕೊಳ್ಳುವ ಹಾಗಿಲ್ಲ. ಹಾಗೆ ಅಂದುಕೊಂಡಾಗ ಅದು ಅಹಂಕಾರ ಆಗುತ್ತೆ. ಅದು ಅಹಂಕಾರ ಆದಾಗ ದೇವರಿಂದ ದೂರ ಆಗ್ತೀವಿ. ಹಾಗಾಗಿ ಎಲ್ಲವೂ ಭಗವತ್ ಪ್ರಸಾದ. ಉಸಿರಾಡಿಸಿದ್ದಾಗ ಮಾತ್ರ ಇವೆಲ್ಲವೂ ಸಾಧ್ಯ. ಹಾಗಾಗಿ ಎಲ್ಲವೂ ಭಗವಂತನ ಪ್ರಸಾದ ಅನ್ನೋ ಚಿಂತನೆ ಇಲ್ಲಿ. ಮತ್ತು
ಈ 21,600 ಇದು ನಮಗೆ ಗೊತ್ತಿಲ್ಲದೆ ಜೀವನ ಕೈಯಲ್ಲಿ ವಾಯುದೇವರು ಮಾಡಿಸುವ ಜಪ. ಹಾಗಾಗಿ ಪ್ರಾಣದೇವರು ಈ ಜಪವನ್ನು ಮಾಡಿಸುತ್ತಿದ್ದಾರೆ. 21,600 ಜಪವು ಹಿಂದಿನ ಸೂರ್ಯೋದಯದಿಂದ ಇವತ್ತಿನ ಸೂರ್ಯೋದಯದವರೆಗೆ 24 ಗಂಟೆ ಏನು ನಡೆದಿದೆ ಅದು ಪ್ರಾಣದೇವರ ಅಂತರ್ಯಾಮಿಯಾದಂತಹ ದೇವರಿಗೆ ಪ್ರೀತಿಯಾಗಲಿ ಅಂತ ನಾವು ಒಂದು ಕ್ಷಣದಲ್ಲಿ ಅಂದುಕೊಂಡ್ರೆ ಅದು ಪ್ರಾಣದೇವರು ಅವರು ಮಾಡಿಸಿದ ಜಪದ ಪುಣ್ಯದಲ್ಲಿ ಒಂದಷ್ಟು ಭಾಗ ಜೀವನಿಗೆ ಕೊಡ್ತಾರಂತೆ. ಹಾಗಾಗಿ ಇದು ಮತ್ತೆ ಮುಂದಿನ ದಿನಕ್ಕೆ ಸಂಕಲ್ಪವೂ ಆಗುತ್ತೆ. ಇವತ್ತಿನ ಸೂರ್ಯೋದಯದಿಂದ ನಾಳೆವರೆಗೂ ಏನು ಪ್ರಾಣದೇವರು ಉಸಿರಾಡಿಸ್ತಾರೆ ಇದು ಭಗವಂತನಿಗೆ ಪ್ರೀತಿಯಾಗಿ ಇದು ಭಗವತ್ ಕಾರ್ಯಗಳು ದೇವರು ನಡೆಸಲಿ ಅಂತ ಹೇಳಿ ಚಿಂತನೆ ಮಾಡಿ ಕೃಷ್ಣಾರ್ಪಣ ಆಗಲಿ ಅಂತ ಅಂದ್ಕೊಂಡಾಗ ಸಂಕಲ್ಪವಾಗುತ್ತೆ ಮರುದಿನಕ್ಕೆ. ಹಾಗಾಗಿ ಈ ರೀತಿ ಚಿಂತನೆ ಮಾಡಿದಾಗ ಇದನ್ನು ಅಜಪ ಜಪ ಅಂತ ಕರಿತೀವಿ. ನಾವು ಗಾಯತ್ರಿ ಆಗಲಿ ನಾರಾಯಣ ಅಷ್ಟಾಕ್ಷರ ಆಗಲಿ ನಾವು ಕೂತು ಮಾಡುವ ಜಪಗಳು, ಆದರೆ ಇದು ಪ್ರಾಣದೇವರು ಮಾಡಿಸುವ ಜಪಗಳು. ಇದಕ್ಕೆ ಪ್ರತ್ಯೇಕ ಮಂತ್ರವಿಲ್ಲ, ಉಸಿರಾಟವೇ ಜಪ. ಹಾಗಾಗಿ ಈ ರೀತಿ ಚಿಂತನೆ ಮಾಡಿದಾಗ ಅದು ಅಜಪ ಜಪವಾಗಿ ಇಲ್ಲಿ ಮೋಕ್ಷ ಸಾಧನೆ ಆಗುತ್ತೆ ಸಾತ್ವಿಕರಿಗೆ. ಇನ್ನು ಅಸುರರ ಉಪಾಸನೆ, ಹಂಸಃ ಸೋಹಂ ಸ್ವಾಹ ಅಂದಾಗ ಆ ಹಂಸನಾಮಕನು ನಾನೇ, ನನಗೆ ನನಗೆ ನಮಸ್ಕಾರ ಅಂತ ಹೇಳಿ ಅಸುರರು ನಾನೇ ದೇವರು ಅಂತ ಹೇಳಿ ಚಿಂತನೆ ಮಾಡ್ತಾ ಉಸಿರಾಡ್ತಾರೆ. ಹಾಗಾಗಿ ಅವರಿಗೆ ಹನುಮಂತ ದೇವರು ಒದ್ದು ಕರ್ಕೊಂಡು ಹೋಗಿ ಅಂಧಮ ತಮಸ್ಸಿಗೆ ಹಾಕ್ತಾರೆ. ಅವರ ಜೀವದ ಕೊನೆಯ ಗತಿ ಅಂಧಮ ತಮಸ್ಸು, ಅದು ಪರ್ಮನೆಂಟ್ ನರಕ. ಮುಕ್ಷಗಳಿಗೆ ಹೇಗೆ ಮೋಕ್ಷದಲ್ಲಿ ಸುಖವಿದೆಯೋ ಹಾಗೆ ತಾಮಸರಿಗೆ ಅದು ಅನಂತ ನರಕವದು. ಅದಕ್ಕೆ ಅಂಧಮ ತಮಸ್ಸು ಅಂತ ಕರೀತಾರೆ. ಅವರ ಅದು ಗತಿ, ಅವರ ಕೊನೆಯ ಗತಿ ಅಂಧಮ ತಮಸ್ಸು. ಇನ್ನು ರಾಜಸರಿಗೆ ಮಿಶ್ರ, ಅಂದರೆ ಅವರಿಗೆ ನಿತ್ಯ ಸಂಸಾರಿಗಳು ಅಂತ ಹಿರಿಯರು ಕರೆದಿದ್ದಾರೆ. ಸುಖ ದುಃಖ ಮಿಶ್ರ. ಯಾಕೆ ಅಂದರೆ ಅವರ ಇದನ್ನು ಅರ್ಥ ತಿಳಿದರು ಅಥವಾ ಇದರ ಒಂದು ಆಲೋಚನೆ ಅವರಿಗಿದ್ದರೂ ಕೂಡ ಅವರಿಗೆ ಸಂಶಯ ಇರುತ್ತೆ. ಸೊ ಹಾಗಾಗಿ ಇದು ಸರಿಯೋ ತಪ್ಪೋ ಅನ್ನೋ ಸಂಶಯದಿಂದ ಅವರಿಗೆ ಈ ಸಾತ್ವಿಕರಂತೆ ಶುದ್ಧ ಚಿತ್ತ ಇರಲ್ಲ. ಹಾಗಾಗಿ ಅವರಿಗೆ ಮಿಶ್ರ ಫಲ, ಸುಖ ದುಃಖ ಮಿಶ್ರವಾಗಿ ಅವರು ಮತ್ತೆ ಮತ್ತೆ ಹುಡ್ತಾ ಇರ್ತಾರೆ. ಇದು ರಾಜಸರಿಗೆ. ಈ ರೀತಿ ಜಪವನ್ನು ಮಾಡಿಸುವಂತಹ ಗುರುಪವಮಾನ ಸಲಹೆಮ್ಮ ಈ ಗ್ರಂಥ ಕಾರ್ಯದಲ್ಲಿ ಮತ್ತು ಮುಂದೆ ಗ್ರಂಥವನ್ನು ಯಾರು ಪಾರಾಯಣ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಅವರಿಗೆಲ್ಲ ವಾಯುದೇವರು ನಿತ್ಯದಲ್ಲಿ ಸಲುಹಲಿ ಮತ್ತು ಈ ಜಪದ ಒಂದು ಪುಣ್ಯವನ್ನು ಕೊಟ್ಟು ಮೋಕ್ಷ ಸಾಧನೆ ಮಾಡಿಸಲಿ ಅಂತ ಹೇಳಿ ಇಲ್ಲಿ ಗ್ರಂಥಕರ್ತೃಗಳು ಕೇಳ್ಕೊಳ್ತಾ ಇದ್ದಾರೆ, ಹನುಮಂತ ದೇವರ ಸ್ತುತಿ ಮಾಡ್ತಿದ್ದಾರೆ. ಮತ್ತು ಇದು ಹನುಮಂತ ದೇವರು ಚಿತ್ತಶುದ್ಧಿ, ಅಂದರೆ ಪ್ರಾಣದೇವರು ಚಿತ್ತಶುದ್ಧಿ. ಪ್ರಾಣದೇವರ ಅವತಾರವೇ ಹನುಮಂತ ದೇವರು, ಪವಮಾನರ ಅವತಾರವೇ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ಹಾಗಾಗಿ ಇಲ್ಲಿ ಹನುಮಂತ ದೇವರು ಉಸಿರಾಡ್ತಾರೆ ಅಂತ ಹೇಳಿದ್ರು ಅದು ಒಂದೇ ಆಗತ್ತೆ. ಇನ್ನು ಚಿತ್ತಶುದ್ಧಿಗೆ ಬ್ರಹ್ಮದೇವರು ವಾಯುದೇವರು ಅಭಿಮಾನಿಗಳು. ಹಾಗಾಗಿ ಶುದ್ಧ ಸಾತ್ವಿಕ ಭಕ್ತಿ ಮತ್ತು ದೇವರಲ್ಲಿ ಅವನ ರೂಪಗಳನ್ನು ತಿಳಿಯುವ ಒಂದು ಆ ಚಿಂತನೆಗಳು ಇದೆಲ್ಲ ಬರಬೇಕಾದ್ರೆ ಇದು ವಾಯುದೇವರ ಅನುಗ್ರಹದಿಂದ. ಹಾಗಾಗಿ ಈ ಗ್ರಂಥರಚನೆಯಲ್ಲಿ ಮುಂದೆ ಬರುವ ಸಂಧಿಗಳಲ್ಲಿ ಆ ದೇವರ ರೂಪಗಳನ್ನು ತೋರಿಸು ಅಂತ ಹೇಳಿ ಇಲ್ಲಿ ಬೇಡ್ತಿದ್ದಾರೆ ಹನುಮಂತ ದೇವರಲ್ಲಿ ಅಥವಾ ಪವಮಾನರಲ್ಲಿ, ಗುರು ಪವಮಾನರಲ್ಲಿ. ಇನ್ನು ನಮ್ಮ ನಿತ್ಯ ಜೀವನದಲ್ಲಿ ನಾವು ಕೆಲವೊಂದು ಅಂಶಗಳನ್ನು ಸೈಂಟಿಫಿಕ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೋಡಬಹುದು. 21,600 ಇದು ಒಳಗಿನ ಗಡಿಯಾರ, ಇದು ಪ್ರಾಣದೇವರು ಮಾಡಿಸುವ ಜಪದ ಗಡಿಯಾರ. ನಾವು ಈ ಶ್ವಾನ, ನಾಯಿ ಅಥವಾ ಈ ಸಿಂಹ, ಹುಲಿ ಎಲ್ಲ ನೋಡಿದಾಗ ಅದರ ಉಸಿರಾಟ ಸ್ವಲ್ಪ ವೇಗವಾಗಿರುತ್ತೆ. ಒಂದು ನಿಮಿಷಕ್ಕೆ ಒಂದು 25-30 ಇನ್ನೂ ಹೆಚ್ಚು ಉಸಿರಾಟವಿರುತ್ತೆ. ಹಾಗಾಗಿ ನೀವು ಅದರ ಆಯುಷ್ಯವನ್ನು ಗಮನಿಸಿದ್ರೆ ಅದು 20 ವರ್ಷ ಮಾತ್ರ ಬರ್ತದೆ, 15ರಿಂದ 20 ವರ್ಷ. ಇನ್ನು ಆಮೆಯನ್ನು ನೋಡಿದಾಗ ಆಮೆ ನೀರೊಳಗಿರಬೇಕಾದ್ರೆ ಉಸಿರು ನಿಯಂತ್ರಣ ಮಾಡುತ್ತೆ, 1 ನಿಮಿಷಕ್ಕೆ 1 ಉಸಿರಾಡಿದ್ರೂ ಹೆಚ್ಚು. ಇನ್ನು ನೀರು ಹೊರಗಡೆ ಬಂದಾಗ 3ರಿಂದ 4 ಉಸಿರಾಟ 1 ನಿಮಿಷಕ್ಕಾಗತ್ತೆ. ಹಾಗಾಗಿ ನೀವು ಆಮೆಯ ಆಯುಷ್ಯ ತಗೊಂಡಾಗ 300, 500 ಇಲ್ಲ 700 ವರ್ಷ ತನಕ ಆಮೆಗಳು ಬದುಕಿರುತ್ತೆ. ಹಾಗಾಗಿ ನಮ್ಮ ಈ ಅಂತರಂಗದ ಗಡಿಯಾರ ಇದೆಯಲ್ಲ ಇದು ಉಸಿರಾಟದಿಂದ ನಿಯಂತ್ರಣವಾಗುತ್ತೆ. ನಮ್ಮ ಹಿರಿಯರು ಪ್ರಾಣಾಯಾಮ, 3 ಕಾಲದಲ್ಲಿ ಸಂಧ್ಯಾವಂದನೆ, ಪ್ರಾಣಾಯಾಮ ಇದೆಲ್ಲ ಈ ಆಯುಷ್ಯವನ್ನು ವೃದ್ಧಿ ಮಾಡಲು ಹೇಳಿರುವಂತಹ ಕ್ರಿಯೆಗಳು. ಪ್ರಾಣಾಯಾಮ ಮಾಡಿದಾಗ ಉಸಿರು ನಿಯಂತ್ರಣವಾಗುತ್ತೆ, ನಿಧಾನವಾಗಿ ಉಸಿರಾಡುವುದು ಪ್ರಾಕ್ಟೀಸ್ ಆಗುತ್ತೆ. ಪ್ರಾಣಾಯಾಮ ಸಿದ್ಧಿ ಆದಾಗ ಎಷ್ಟೇ ಬೇರೆ ಅಂತ ಅಂದರೆ ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರಲ್ಲ, ಹಾಗಾಗಿ ತುಂಬ ಚುರುಕಾಗಿ ಮಾಡುವಂತಹ ಕಾರ್ಯಗಳು, ಓಡುವುದು ಇಂಥದ್ದನ್ನು ಮಾಡಿದ್ರೂ ಕೂಡ ಉಸಿರಾಟ ನಿಧಾನವಾಗಿ ಇರುತ್ತೆ. ಮತ್ತು ಜಪ ಮಾಡುವಾಗ ಮನಸ್ಸಿನ ಏಕಾಗ್ರತೆ ಬಂದಂತೆ ನಾವು ಗಮನಿಸಬಹುದು. ಕೋಪ ಬಂದಾಗ ಉಸಿರಾಟ ವೇಗವಾಗುತ್ತೆ, ಭಯವಾದಾಗ ಉಸಿರಾಟ ವೇಗ ಆಗುತ್ತೆ. ಆದರೆ ಪ್ರಶಾಂತವಾಗಿದ್ದಾಗ, ಖುಷಿಯಾಗಿದ್ದಾಗ, ನಿದ್ದೆ ಮಾಡ್ತಿರ್ಬೇಕಾದ್ರೆ ಅಥವಾ ನಿರಾಳ ಮನಸ್ಸಿನಲ್ಲಿದ್ದಾಗ ಉಸಿರಾಟ ನಿಧಾನವಾಗಿ ಆಗ್ತಿರುತ್ತೆ. ಇನ್ನು ಧ್ಯಾನದಲ್ಲಿ ಕೂತು ನಾವು ಭಗವಂತನ ಲೀಲೆಗಳ ಚಿಂತನೆ, ಭಗವಂತನ ರೂಪ ಚಿಂತನೆ, ಗಾಯತ್ರಿ ಜಪ ಮಾಡಬೇಕಾದ್ರೆ
ನಾರಾಯಣಾಷ್ಟಾಕ್ಷರ ಮಾಡಬೇಕಾದ್ರೆ, ಕೃಷ್ಣ ಷಡಕ್ಷರ ಮಾಡಬೇಕಾದ್ರೆ, ಭಗವಂತನ ಕಣ್ಣು ಮುಚ್ಚಿ ಏಕಾಗ್ರದಲ್ಲಿ ಭಗವಂತನ ಚಿಂತನೆ ಮಾಡಬೇಕಾದ್ರೆ ಆ ಉಸಿರಾಟ ತುಂಬ ನಿಧಾನವಾಗುತ್ತೆ. ಹಾಗಾಗಿ ಈ ಪ್ರಾಣಾಯಾಮ, ಈ ಜಪದಿಂದ ಆಯುಷ್ಯ ವೃದ್ಧಿ. ತ್ರಿಕಾಲ ಸಂಧ್ಯಾವಂದನೆಗೆ ಇದೊಂದು ಸೈಂಟಿಫಿಕ್ ಔಟ್ಲುಕ್ ಕೂಡ. ಸೊ ಸಂಧ್ಯಾವಂದನೆ ಮಾಡಿದಾಗ ಆಯುಷ್ಯ ವೃದ್ಧಿ ಆಗುತ್ತೆ ಒಂದು. ಎರಡನೆಯದು, ಈಗಿನ ಕಾಲದಲ್ಲಿ ಜಿಮ್ಮಿಗೆ ಹೋಗುವ ಒಂದು ಎಲ್ಲರಲ್ಲಿ ವ್ಯವಸ್ಥೆ ಇದೆ. ದೇಹದ ಶಕ್ತಿ ಹೆಚ್ಚಿಸಲು ವಿ ಆಲ್ ಹಿಟ್ ಜಿಮ್ ಅಂತ ಹೇಳ್ಬೋದು ಆಂಗ್ಲ ಭಾಷೆಯಲ್ಲಿ ಹೇಳಬೇಕಾದ್ರೆ. ಸೊ ಈ ಕಾರ್ಡಿಯೋ ಅಂತ ಹೇಳ್ತಾರೆ, ಅಂದರೆ ಈ ಓಡುವುದು ಮತ್ತು ಈ ಉಸಿರಾಟವನ್ನು ಹೆಚ್ಚಿಸಿ ಹಾರ್ಟ್ ಬೀಟನ್ನು ಹೆಚ್ಚಿಸುವಂತಹ ಈ ಒಂದು ವ್ಯಾಯಾಮಗಳು, ಇದನ್ನು ಮಾಡಿದಾಗ ಉಸಿರಾಟ ಹೆಚ್ಚುತ್ತೆ, ವೇಗ ಆಗುತ್ತೆ. ಆಗ ದೇಹದ ಶಕ್ತಿ ಹೆಚ್ಚಿದ್ರೂ ಕೂಡ, ಮಸಲ್ ಪವರ್ ಹೆಚ್ಚಿದ್ರೂ ಕೂಡ ಆಯುಷ್ಯ ಕ್ಷೀಣ ಆಗುತ್ತೆ. ಹಾಗಾಗಿ ಈ ಜಿಮ್ಗೆ ಹೋಗೋವರು ಜಿಮ್ಮಿನ ನಂತರ ಸ್ವಲ್ಪ ಹೊತ್ತು ಪ್ರಾಣಾಯಾಮ, ಯೋಗಾಸನಗಳು, ಇದರ ಮತ್ತು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ದೇವರ ಚಿಂತನೆ, ಕಣ್ಣು ಮುಚ್ಚಿ ನಿಧಾನವಾಗಿ ಕೂತು ಪ್ರಶಾಂತವಾಗಿ ಕೂತು ಒಂದು ಸ್ವಲ್ಪ ದೇವರ ಚಿಂತನೆ ಮಾಡೋದ್ರಿಂದ ಅವರಿಗೂ ಕೂಡ ಆಯುಷ್ಯ ವೃದ್ಧಿ ಆಗುತ್ತೆ. ಹಾಗಾಗಿ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇಷ್ಟನ್ನು ನಾವು ಮಾಡಬೇಕಂದ್ರೆ ಇದರಲ್ಲಿ ಹನುಮಂತ ದೇವರು ಮಾಡಿಸಿದಾಗ ಮಾತ್ರ ಇಷ್ಟೆಲ್ಲ ಕಾರ್ಯಗಳು ಮನುಷ್ಯನಿಂದ, ಎಲ್ಲ ಜೀವರಾಶಿಗಳಿಂದ ಅವರವರ ಕಾರ್ಯಗಳು ನಡೆಯುತ್ತೆ. ಇದನ್ನು ಮಾಡಿಸುವ ಪವಮಾನ ಸಲಹಲಿಮ್ಮ ಅಂತ ಹೇಳುತ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜ ಅಂತರ್ಗತ, ಶ್ರೀ ಭಾರತೀಮಣ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ, ಶ್ರೀ ಹಯಾಸ ವಿಠಲ ಅಭಿನ್ನ, ಮೋಹನ ಗೋಪಾಲ ವಿಠಲ ದಾಸೋಹಂ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀಮದ್ವೇಷ.